ಆರಂಭಿಕ ಬ್ಯಾಟರ್ಸ್ಗಳು ಅಂಕಣಿಗೆ ಪ್ರವೇಶನ ಕಂಡುಕೊಳ್ತಾರೆ. ಜೈ ಕರ್ನಾಟಕ ಪರವಾಗಿ ಲೋಕು ಹಾಗೂ ರಂಜನ್ ಅವರು. ಜೈ ಕರ್ನಾಟಕ ಬೆಂಗಳೂರು ವರ್ಸಸ್ ಮದನಿ ಕ್ರಿಕೆಟರ್ಸ್. ಈ ದಿನದ ಕಟಕಡೆಯ ಪಂದ್ಯ. ಈ ದಿನದ ಅಂತಿಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ, 4ನೇ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. ಜೈ ಕರ್ನಾಟಕ ವರ್ಸಸ್ ಮದನಿ ತಂಡ. ಇಲ್ಲಿ ಮದನಿ ಆಸಿಫ್ ಇವರನ್ನ ಪರ್ಚೇಸ್ಕೊಳ್ತಾ ಇದ್ದಾರೆ. ಸ್ಟ್ರೈಕ್ ನಲ್ಲಿದ್ದಾರೆ. ಲೋಕು ನಾನ್ ಸೆಕೆಂಡ್ ಅಲ್ಲಿ ರಂಜನ್. ಇದು ಟಾರ್ಗೆಟ್ ಏರಿಯಾ ಆಯ್ತು. ಫೈನಲ್ ಗಾಲಿ ವಾಟ್ ಎ ಶಾಟ್, ಬ್ರಿಲಿಯಂಟ್ ಕನೆಕ್ಟ್ ಮಾಡ್ಕೊಂಡ್ರು. ಮಿಡಲ್ ಆಫ್ ದ ಬ್ಯಾಟಲ್ ಬಂತು. ಮೊದಲ ಬಾಲ್, ಮೊದಲ ಸಿಕ್ಸರ್. ಲೋಕು ಬ್ಯಾಟ್ ನ ಮುಖೇಟವಾಗಿ ಯೋಚನೆ ಮಾಡಲಿಲ್ಲ, ಚೆನ್ನಾಗಿ ಕನೆಕ್ಟ್ ಮಾಡಿಕೊಂಡ್ರು. ಇಲ್ಲಿ ಆಸಿಫ್ ಎಸೆದಂತಹ ಬಾಲ್ ನಲ್ಲಿ ಕಾದ್ ನೋಡ್ಬೇಕಿದೆ. ಪ್ರಥಮ ಓವರ್ನ ದ್ವಿತೀಯ ಬಾಲ್. ನಿಧಾನಗತಿಯ ಚೆಂಡು. ಇಲ್ಲಿ ಬಾಲ್ವಾದಂತ ಮನವಿ ಇದೆ. ಮನವಿಗೆ ಪುರಸ್ಕಾರ ನೀಡ್ತಾರ? ಅಪೀಲ್ ಇದೆ. ಯಾವುದೇ ಆಘಾತ ಇಲ್ಲ. ಅಂಪೈರ್ ಮೇಲೆ ಬಲವಾಗಿ ಒತ್ತಡ ತರುವಂತಹ ಪ್ರಯತ್ನ ಇತ್ತು. ಅಪೀಲ್ ನಡೀತಾ ಇತ್ತು. ಅರ್ಜುನ್ ಅವರೇ ಬನ್ನಿ ಕೂತ್ಕೊಳ್ಳಿ, ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಜಾಯಿನ್ ಆಗಿ. ಬಹಳ ವರ್ಷಗಳಿಂದ ಕ್ರಿಕೆಟ್ ಅಲ್ಲಿ ಕಾಮೆಂಟ್ರಿ ಮಾಡ್ತಿದ್ರ, ನಾವು ನೀವು ಕೂಡಿ ಮಾಡುವಂತಹ ಸೌಭಾಗ್ಯ ಇವತ್ತು ಬಂದಿದೆ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಅರ್ಜುನ್ ಅವರೇ, ಗಟ್ಟಿ ಧ್ವನಿ ನಿಮ್ದು. ಬಲವಾದ ಮನವಿ, ಅಂಪೈರಿಂದ ನಕಾರ. ಔಟ್ಸೈಡ್ ದ ಆಫ್ ಸ್ಟಂಪ್ ಚೆಂಡು ನಾಟ್ ಔಟ್ ಅನ್ನೋ ತೀರ್ಮಾನವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನಾನು ಕಾಮೆಂಟ್ರಿ ಮಾಡಕ್ ಬರಲಿಲ್ಲ ಮಂಜು ಸರ್. ನಿಮ್ ಜೊತೆ ಇದೊಂದು ಟೂರ್ನಮೆಂಟ್ ಬಗ್ಗೆ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ಒಂದು ಜುಗಲ್ಬಂದಿ, ನಾನು ಮತ್ತೆ ಅಫ್ಜಲ್ ಕೊಪ್ಪ ಅವರು ನಿನ್ನೆ ಒಂದು ಜುಗಲ್ಬಂದಿ ಕಾಮೆಂಟ್ರಿ ಮಾಡಿದ್ವಿ. ಇವತ್ತು ಮತ್ತೆ ಕಡೆಯ ಮ್ಯಾಚ್, ಇದೊಂದು ಜುಗಲ್ಬಂದಿ ಕಾಮೆಂಟ್ರಿ ಮಾಡೋಣ ಅಂತ ನಿಮ್ ಜೊತೆಗೆ ಬಂದೆ. ಖಂಡಿತ ಇಲ್ಲಿ ನೋಡಿ, ನಮ್ಮ ಅಫ್ಜಲ್ ಅವರು ಕಾಮೆಂಟ್ರಿ ಮಾಡೋದು ಬಿಟ್ಬಿಟ್ಟು ಇವಾಗ ಸ್ಕೋರರ್ ಆಗಿಬಿಟ್ಟಿದ್ದಾರೆ. ಸರ್ ಮಾಡ್ಬೇಕು, ನಿಮ್ಗೊಂದು ಮೈಕ್ ಕೊಡಿಸಲ? ಓಕೆ ಅರ್ಜುನ್ ಸರ್, ಯಾರು ಗೆಲ್ತಾರೆ ಈ ಮ್ಯಾಚಲ್ಲಿ? ಚೆನ್ನಾಗಿ ಯಾರು ಆಡ್ತಾರೆ ಅವ್ರು ಗೆದ್ದೇ ಗೆಲ್ತಾರೆ. ಅಲ್ಲ, ನಾನು ಕೇಳಿದೆ ಪ್ರಿಡಿಕ್ಷನ್, ಅದು ಸಾಮಾನ್ಯವಾಗಿ ಕೇಳ್ತೀವಲ್ಲ, ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ. ಆ ರೀತಿ ಮೋಸ್ಟ್ ಪ್ರಾಬಬಿಲಿಟಿ ನನಗೆ JK ಬ್ಯಾಂಗ್ಳೂರ್ ಗೆಲ್ತಾರೆ ಅಂತ ನನ್ಗೆ ಅನಿಸಿಕೆ. ಓಹೋ, ಸರಾಸರಿ ಹೇಗೆ ಹೇಳ್ತೀರಾ ನೀವು? ವಿನ್ನಿಂಗ್ ಸರಾಸರಿ ಹೇಳೋದಾದ್ರೆ 80. ಯಾಕೆಂದ್ರೆ ಕರ್ನಾಟಕದ ದೊಡ್ಡಣ್ಣ JK ಅತ್ಯಂತ ಹಳೆಯ ಟೀಮ್, ಗೆಲ್ಲಿ ಅನ್ನೋದು ನಮ್ದು ಆಶಯ ಕೂಡ. ಒಳ್ಳೆ ಬಾಲ್ ಇದು. ಸಿಂಗಲ್ಸ್ ಮಾತ್ರ ಪಡ್ಕೊಂಡ್ರು. 1 run added to total is now 8. ಒಳ್ಳೆ ಬಾಲ್ ಇದು. ಕಟ ಡಿಲಿವರಿ, ಓಟ ಬರ್ತಾ ಇಲ್ಲ. ಅರ್ಜುನ್ ಅವರೇ, ಈ ಗ್ರೌಂಡ್ ನ ಇತಿಹಾಸ ಹೇಳಿ. JK ಆಡ್ತಾ ಇದೆ ಇಲ್ಲಿ. ಸಿಕ್ಸಾ, ಬಿಗ್ ಸಿಕ್ಸಾ. ಈ ಒಂದು ಗ್ರೌಂಡ್ ನ ಇತಿಹಾಸ
ಇದು ಬ್ರಿಟಿಷರ ಕಾಲದಿಂದ ಇದೆ. ಈ ಒಂದು ಬಿಲ್ಡಿಂಗ್ ನಮ್ಮಿಂದ ಕಾಣ್ತಾ ಇದಿಲ್ಲ, ಅದನ್ನ ಕಟ್ಟಿರೋದು ಬ್ರಿಟಿಷರ್ಸ್. ಯಾಕೆಂದ್ರೆ ಅದ್ರ ಆರ್ಕಿಟೆಕ್ಚರ್ ಸ್ಟೈಲ್ ಕೂಡ ಬ್ರಿಟಿಷದ ಇದೆ. ಹೆಚ್ಚು ಕಮ್ಮಿ ಮೋರ್ ದೆನ್ 100 years. ಈ ಒಂದು ಹಳೆ ಮಾಧ್ಯಮಿಕ ಶಾಲಾ ಆವರಣ, ಓಲ್ಡ್ ಮಿಡ್ಲ್ ಸ್ಕೂಲ್ ಫೀಲ್ಡ್ 100 yearsಗಿಂತ ಮೇಲಿದೆ. ಇದರಲ್ಲಿ ನಮ್ಮ ಡ್ಯಾಡಿ, ನಮ್ಮ ಅಪ್ಪಾಜಿ ಕೂಡ ಇದೇ ಓಲ್ಡ್ ಮಿಡ್ಲ್ ಸ್ಕೂಲ್ ಫೀಲ್ಡಲ್ಲಿ ಪ್ರೈಮರಿ ಶಾಲೆ ನಡೆಸಿರಂದ್ರೆ ಅದು ಇತಿಹಾಸ ನೀವು ತಿಳ್ಕೊಬೋದು. ನಮ್ಮ ಡ್ಯಾಡಿ ಇವಾಗಲೇ 66 ವರ್ಷ. ಇವಾಗ ಇಂಥ ಒಂದು ಜಯ ಕರ್ನಾಟಕ ಬಗ್ಗೆ ನೀವು ಕೇಳಿದ್ರಿ. 1996ರಲ್ಲಿ ಪ್ರಪ್ರಥಮ ಬಾರಿಗೆ ಚಿತ್ರದುರ್ಗದಲ್ಲಿ ಒಂದು ಡೇ ಅಂಡ್ ನೈಟ್ ಮ್ಯಾಚ್ ನಡೆಸಿದಾಗ ಚಾಂಪಿಯನ್ಸ್ ಆಗಿದ್ದಾರೆ ನಮ್ಮ ಜಯ ಕರ್ನಾಟಕ ತಂಡದವರು. ಬರ್ಗೇರಮ್ಮ ಟ್ರೋಫಿ ಅದರಲ್ಲಿ ಚಾಂಪಿಯನ್ಸ್ ಆಗಿದ್ದಾರೆ. ಅದು ನಮ್ಮ ಬಹಳ ಜನ ನಮ್ಮ ಜಯ ಕರ್ನಾಟಕ ಬೆಂಗಳೂರು ಟೀಮ್ನವರಿಗೆ ಗೊತ್ತಿದೆಯಲ್ಲ, ನನಗೆ ಗೊತ್ತಿಲ್ಲ. 50,000 ಕ್ಯಾಶ್ ಅವರು ಸೀನಿಯರ್ಸ್ ಇಲ್ಲಿ ಗೆದ್ದುಬಿಟ್ಟು ಹೋಗಿದ್ದಾರೆ. ಅದು ನಮಗೆ ತುಂಬ ಖುಷಿ ಇದೆ. ಇನ್ನೂ ಆ ಟೀಮ್ ಇನ್ನೂ ಆಡ್ತಾ ಇದೆ, ಇನ್ನೂ ಮುಂಚೂಣಿಯಲ್ಲಿ ಆಡ್ತಾ ಇದ್ದಾರೆ ಅನ್ನೋದು ನಮಗೆ ಬಹಳ ಖುಷಿ. ವರ್ಷಗಳಿಂದ ನೋಡಿ, 28 ವರ್ಷದ ಹಿಂದೆ ಇದೇ ಗ್ರೌಂಡಲ್ಲಿ ಫೆಡ್ಲೈಟ್ ಮ್ಯಾಚ್, ಆವಾಗಲೇ 50,000 ಕ್ಯಾಶ್ ಅಂದರೆ ಇವತ್ತಿಗೆ ಬಹುಶಃ ಅದು 5 ರಿಂದ 6 ಲಕ್ಷ ಬೆಲೆ ಬಾಳುತ್ತೆ ಸರ್. ಅಂತಹ ಕ್ಯಾಶ್ ಪ್ರೈಸನ್ನು ಗೆದ್ಕೊಂಡು ಹೋಗಿರುವಂಥ JK ಇಲ್ಲ ಆಡ್ತಾ ಇದೆ. ಹೊಸ ಬೌಲರ್ ಶೌಕತ್ ಇದರೊಟ್ಟಿಗೆ ಮೊದಲ ಓವರ್ನಲ್ಲಿ 14 ಓಟಗಳನ್ನು ಗಳಿಸ್ಕೊಂಡಿದ್ದಾರೆ, 14 ರನ್ಸ್. ದ್ವಿತೀಯ ಓವರ್ನ ಮೊದಲ ಬಾಲ್, ಡಿಸ್ಟೆನ್ಸ್ ರೀಚ್ ಆಗಿಲ್ಲ, ಕ್ಯಾಚ್ ಆಗುವಂತ ಸಾಧ್ಯತೆ. ಕ್ಯಾಚ್ ಅನ್ನ ಡ್ರಾಪ್ ಮಾಡ್ತಾ ಇದ್ದಾರೆ. ಓ, ಇದು ಆಘಾತ. ಅರ್ಜುನ್ ಅವರು ಕ್ಯಾಚಸ್ ಆರ್ ವಿನ್ ದ ಮ್ಯಾಚಸ್ ಅಂತಾರೆ. 100% ಕ್ಯಾಚಸ್ ವಿನ್ ದ ಮ್ಯಾಚಸ್. ಮತ್ತು ಪ್ರಮುಖ ವಿಕೆಟ್ಸ್ಗಳು ಓಪನಿಂಗ್ ಬಂದಿರ್ತಾರೆ ಪ್ಲೇಯರ್ಸ್. ಅವ್ರು ಓಪನಿಂಗ್ ಬಂದಿರಂದ್ರೆ ಅವರು ತಂಡದಲ್ಲಿ ಟಾಪ್ ಬ್ಯಾಟ್ಸ್ಮನ್ ಆಗಿರ್ತಾರೆ. ಅವ್ರ ಕ್ಯಾಚಸ್ ವೆರಿ ವೆರಿ ಇಂಪಾರ್ಟೆಂಟ್, ಹಿಡಿಲೇಬೇಕಾಗುತ್ತೆ ಅವ್ರ ಕ್ಯಾಚಸ್. ಡ್ಯಾಶಿಂಗ್ ಓಪನರ್ಸ್ ಇವರು, ಅಲ್ಲಿ ಕ್ಯಾಚಸ್ ಅನ್ನ ಬಿಟ್ರೆ ಮ್ಯಾಚಸ್ ಅನ್ನ ಬಿಡಬೇಕಾಗತ್ತೆ. ಮದನೆ ಇಲ್ಲಿ ಮೊದಲ ತಪ್ಪನ್ನ ಮಾಡಿದೆ. ತಂಡದ ಮೊತ್ತ 15. ಶೌಕತ್ ಅವರು ಕ್ರಿಯೇಟ್ ಮಾಡಿದ್ರು, ವಿಕೆಟ್ ತಗೊಳ್ಳುವಂತ ಪ್ರಯತ್ನ ಮಾಡಿದ್ರು. ಅಲ್ಲಿ ಫೀಲ್ಡರ್ ಅವರಿಗೆ ಸಪೋರ್ಟ್ ಮಾಡಲಿಲ್ಲ. ಬಹುಶಃ ಆಲ್ಮೋಸ್ಟ್ ಕ್ಯಾರಿ ಆಗಿತ್ತು, ಕೊನೆ ಹಂತದಲ್ಲಿ ಕೈ ಚೆಲ್ಲಿದ್ರು. ದ್ವಿತೀಯ ಓವರ್ನ ದ್ವಿತೀಯ ಬಾಲ್ಗಾಗಿ ಮತ್ತೆ ಶೌಕತ್ ಅವರು. ಡೀಪ್ ಮಿಡ್ ವಿಕೆಟ್ ರೀಜನ್ ಅಲ್ಲಿ ಬರ್ತಾ ಇದೆ. ಬೌಂಡ್ರಿ, 4 runs and it total is now 19. ಅರ್ಜುನ್ ಅವರೇ, ಚಿತ್ರದುರ್ಗ ಅಂದಿದ ತಕ್ಷಣ ನಮಗೆ ಬೌಲಿಂಗ್ ನಲ್ಲಿ ನೆನಪಾಗೋದು ಸೀನಿಯರ್ ಪ್ಲೇಯರ್ ಇವರು, ನಮ್ಮ ಸಂಜಯ್ ಸರ್. 45+ ಇದೆ ಅವರಿಗೆ ವಯಸ್ಸು. ಈಗಲೂ ಕೂಡ ನಮ್ಮ ಯಂಗ್ ಜನರೇಷನ್ ಹುಡುಗರು ನೋಡ್ಕೊಂಡು ನಾಚಿಕೆ ಪಡಬೇಕು. ಇಲ್ಲ, ಸಂಜು ಬಾಯ್ ಅವರು ಬರ್ತಾ ಏಜ್ ಕಮ್ಮಿ ಆಗ್ತಾ ಇದೆ. ಮಿಡಾನ್ ಅಲ್ಲಿ ಇದ್ದಾರೆ. ಟೂರ್ನಮೆಂಟ್ ಇಂದ ಟೂರ್ನಮೆಂಟ್ಗೆ ಅವ್ರದ್ದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ. ಅವ್ರ ಬಗ್ಗೆ ಏನು ಹೇಳೋದು ಬೇಕಿಲ್ಲ, ಯಾಕಂದ್ರೆ ಎಲ್ಲ ಸಣ್ಣ ಹುಡುಗರಿಂದ ದೊಡ್ಡ ಹುಡುಗರಿಗೂ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ. ಅದಂಗೆ ಇಂಪ್ರೂವ್ ಆಗಲಿ ಅಂತ ನಾವು ಆಶಿಸ್ತೀವಿ. ಶಾರ್ಟ್ ಚೆನ್ನಾಗಿತ್ತು, ಚೆನ್ನಾಗಿ ಕನ್ವರ್ಟ್ ಮಾಡ್ಕೊಂಡ್ರು. ಇಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಅಲ್ಲಿ ನೋಡ್ಬೇಕಾಗತ್ತೆ. 2 runs added. Total is now 21. ಬಹಳಷ್ಟು ಹಿರಿಯ ಪ್ಲೇಯರ್ಗಳು ಇಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ಚಿತ್ರದುರ್ಗ ಅಂದಾಕ್ಷಣ ಪ್ರತಿ ವಾರ ಮ್ಯಾಚಸ್ ಇರುತ್ತೆ. ಅರ್ಜುನ್ ಅವರಲ್ಲಿ ಕ್ರೇಜ್, ಕ್ರಿಕೆಟ್ಗೆ ಕ್ರೇಜ್ ತುಂಬ ಇದೆ. ಅದೇ ಕ್ರೇಜಿಂದನೇ ನಾವು ಇವತ್ತು ನಿಮ್ಮ ಜೊತೆ ಕುತ್ಕೊಂಡು ಇಲ್ಲಿ ಜುಗಲ್ಬಂದಿ ಕಾಮೆಂಟ್ರಿ ಮಾಡ್ತಿರೋದು. ಅಷ್ಟು ಕ್ರಿಕೆಟ್ ಕ್ರೇಜ್ ಇದೆ. ಅಲ್ಲ, ಖಂಡಿತ ಪ್ರತಿ ವಾರ ಇಲ್ಲಿ ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 2, ತಂಡದ ಮೊತ್ತ 22. ಮಂಜು ಸರ್, ನಮಗೆ ಬಹಳಷ್ಟು ಜನ 5 ಡೇಸಿಂದನೂ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ದುರ್ಗಾ 11 ಕ್ರಿಕೆಟರ್ಸ್ ಆಯೋಜನೆ ಮಾಡಿದ್ದೀರಾ, ಅಂಬಾರಿ ಹೊತ್ತಿರುವಂಥ ಆನೆ ಅರ್ಜುನ ಕಪ್ ಅಂತ ಇಡೋಕ್ಕೆ ಇದಕ್ಕೆ ಐಡಿಯಾ ಕೊಟ್ಟಿದ್ದ್ಯಾರು? ಮತ್ತು ನೀವು ನಿಮ್ಮ ಅಕ್ಕಪಕ್ಕ ಇರೋ ಜಿಲ್ಲೆಯವರಿಗೋ ಅಥವಾ ನಿಮ್ಮ ಊರಿನವರಿಗೋ ಅವಕಾಶ ಒಂದು ಮಾಡಿಕೊಡ್ಬೋದಾಗಿತ್ತು ಫೈನಲ್ ಬರೋ ತನಕ.
ಫೈನಲ್ ಯಾವುದೋ ಸ್ಟೇಟೋ ಅಥವಾ ಜಿಲ್ಲೆಯವರು ಬರ್ತಾರೆ, ಅವರು ಮ್ಯಾಚ್ನ ವಿನ್ ಆಗಿ ಹೋಗ್ತಾರೆ. ಇದರಲ್ಲಿ ನಿಮಗೇನು ಪ್ರಯೋಜನ ಅಂತ ಕೇಳ್ತಿದ್ರು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್? ಅಲ್ಲ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್ ಇಲ್ಲಿ ಎಂಡ್ ಶಾಟ್ ಬರ್ತಾ ಇದೆ, ಕ್ಯಾಚ್ ಅನ್ನು ಪಡ್ಕೊಳ್ಳಿಲ್ಲ. 2 ಔಟ್ ಬರ್ತಾ ಇದೆ. ಇಲ್ಲಿ ಪ್ರಶ್ನೆ ಇದೆ, ನಮ್ಮ ಖಂಡಿತ ನಿಮ್ಮ ಪ್ರಶ್ನೆ ಹೀಗಿತ್ತು, ರಾಷ್ಟ್ರೀಯ ಮಟ್ಟದಲ್ಲಿ ಚಿತ್ರದುರ್ಗದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಆ ಅಂಬಾರಿ ಹೊತ್ತಂತಹ ಅರ್ಜುನ 8 ಬಾರಿ ಹೊತ್ತಿದ್ದಾರೆ. ಅದರ ಸವಿನೆನಪಿಗಾಗಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಕ್ರಿಕೆಟ್ನಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇರೋದು. ನಮ್ಮ ಆಯೋಜಕರಾದಂತಹ ಅರ್ಜುನ್ ಸರ್ ಮಾತಾಡಿ ಇದ್ರ ಬಗ್ಗೆ. ಸರ್, ಇದು ಆ್ಯಕ್ಚುಲಿ ನಮ್ಮ ಆ ಟೈಟಲಲ್ಲೇ ಆನ್ಸರ್ ಇದೆ. ಅಂಬಾರಿ ಆನೆ ಅರ್ಜುನ ಕಪ್, ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಮುಂಡೇಶ್ವರಿನ ಹೊತ್ಕೊಂಡಿರೋಂಥ ಆನೆ. ವಿಶ್ವವಿಖ್ಯಾತ ಅಂದಮೇಲೆ ವಿಶ್ವದ ಇರೋರ್ನೆಲ್ಲ ನಾವು ಕರಿತಿದ್ದೀವಿ ನಮ್ಮ ರಾಜ್ಯಕ್ಕೆ. ನಮ್ಮ ರಾಜ್ಯಕ್ಕೆ ಕರ್ಮಿ ಬರೀ ಬೇರೆ ಜಿಲ್ಲೆಯವ್ರ ಬಗ್ಗೆ ನಾವಿಲ್ಲಿ ಮಾತಾಡೋ ನೆಸೆಸಿಟಿನೇ ಇಲ್ಲ. ನಾವೆಲ್ಲ ಫಸ್ಟ್ ಭಾರತೀಯರು, ಅದಾದಮೇಲೆ ರಾಜ್ಯ, ಅದಾದಮೇಲೆ ಜಿಲ್ಲೆ, ಅದಾದಮೇಲೆ ಊರು. ಯಾರಿಗೆದ್ರು ಖುಷಿನೇ, ಕ್ರಿಕೆಟ್ ಬೆಳಿಬೇಕು, ಉಳಿಬೇಕಷ್ಟು. ಖಂಡಿತ ನಿಮ್ಮ ಮಾತಿಗೆ ಹೋಗ್ತೀನಿ. ಯಾರಿಗೆದ್ರು ಖುಷಿನೇ, ಅದು ನಿಮ್ಮ ದೊಡ್ಡತನ. ರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಕ್ರಿಕೆಟ್ ಗೆಲ್ಲಬೇಕು ಅನ್ನುವಂತಹ ನಿಮ್ಮ ಆಶಯ ಇದೆಯಲ್ಲ, ನಿಮ್ಮ ಸಂಪೂರ್ಣ ತಂಡದ ಆಶಯ ಇದೆಯಲ್ಲ, ಹಾಗಾಗಿ ಕ್ರಿಕೆಟ್ ಗೆದ್ದಿದೆ ಸರ್. ನಾಳೆ ಇಷ್ಟೊತ್ತಿಗೆ ಬಹುಶಃ ಫೈನಲ್ ಮುಗ್ದಿರುತ್ತೆ ಅಂದ್ಕೊಂಡಿದ್ದೀವಿ. ತಟ್ಟಿಬಿಟ್ಟಿ ಒಂಟಿ ಔಟ್ ಹಾಕದಿಯುವಂಥ ಪ್ರಯತ್ನ. 32, ತಂಡದ ಮೊತ್ತ 32. 32 ಒಳ್ಳೆ ಬಾಲ್ ಇದು, ಒಳ್ಳೆ ಬಾಲ್, ಡಾಟೆಡ್ ಬಾಲ್. ಅರ್ಜುನ್ ಸರ್, ಇಷ್ಟು ದೊಡ್ಡ ಟೂರ್ನಮೆಂಟು 4 ದಿನದ ನಡೀತಾ ಇದೆ. ಮೊದಲನೇದಾಗಿ ನಮ್ಮ ಪಿಚ್ ಕ್ಯೂರೇಟರ್, ಆ ಟೀಮ್ ಮಾತಾಡಿ ಅದ್ರ ಬಗ್ಗೆ. ನಮ್ಮ ಪಿಚ್ ಕ್ಯೂರೇಟರ್ ಅವರು KCA ಇಂದ ಸರ್ಟಿಫೈಡ್ ಆದಂಥ ಅಂಪೈರ್ ಅಮ್ಜಾದ್ ಅವರು. ಅವ್ರ ಜೊತೆಯಲ್ಲಿ ನಮ್ಮ ಹುಡುಗರು ಮಲ್ಲಿ, ರಮೇಶ್ ಹಾಗೂ ಬ್ಯಾಟ್ರಿಯಿಂದ 3 ಜನ ಹುಡುಗರು ಬಹಳ ಕಷ್ಟಪಟ್ಟಿದ್ದಾರೆ. ಪಿಚ್ ಒಂದೇ ಅಲ್ಲ, ಬೇರೆ ಎಲ್ಲ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಿರ್ವಹಿಸಿದರೆ ಮಲ್ಲಿ, ರಮೇಶ್ ಹಾಗೂ ಆ ಬ್ಯಾಟ್ರಿ 3 ಜನಕ್ಕೂ ಕೂಡ ನಾವು ಹೃತ್ಪೂರ್ವಕವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಡಿಪಾರ್ಟ್ಮೆಂಟ್ ಅಂದರೆ ಇದು ಭಾಳ ಪ್ರಮುಖವಾದ ಡಿಪಾರ್ಟ್ಮೆಂಟ್, ನಮ್ಮ ಗಂಗಣ್ಣ ಅವರ ನೇತೃತ್ವದಲ್ಲಿ ಆಗಿರುವಂಥ ಒಂದು ಡಿಪಾರ್ಟ್ಮೆಂಟ್. ಈ ಗ್ಯಾಲರಿ, ಫ್ಲಡ್ಸ್, ಶಾಮಿಯಾನ ಸತತವಾಗಿ ಹೆಚ್ಚು ಕಮ್ಮಿ ಹೋದ ಶನಿವಾರದಿಂದ ಅವ್ರು ಸ್ಟಾರ್ಟ್ ಮಾಡಿರೋದು ಕೆಲಸ. ಇವತ್ತಿಗೆ 7 ದಿನ ಆಯಿತು. ಕಂಟಿನ್ಯೂಸ್ ಆಗಿ ಅವರು ಮತ್ತು ಅವ್ರ ತಂಡ ಇದೇ ಓಲ್ಡ್ ಮಿಡ್ಲ್ ಸ್ಕೂಲ್ ಫೀಲ್ಡಲ್ಲಿ ಬೀಡ್ ಬಿಟ್ಟು ಇನ್ನೊಂದು ಟೂರ್ನಮೆಂಟ್ ಇತ್ತು. ಲಾಸ್ಟ್ ವೀಕು ಒಂದು ಟೂರ್ನಮೆಂಟ್ ಇದೆ. ಆ ಟೂರ್ನಮೆಂಟ್ ಮಧ್ಯದಲ್ಲೇ ನಮಗಾಗಲೇ ಗ್ಯಾಲರಿ, ಲೈಟ್ಸು ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತು ಇಷ್ಟು ಸುಸಜ್ಜಿತವಾಗಿ ನಡೆಯೋಕ್ಕೆ ಕಾರಣ ಗಂಗಣ್ಣ ಮತ್ತು ಅವರ ಶಾಮಿಯನ್ ಟೀಮು ಭಾಳ ಪ್ರಮುಖ ಪಾತ್ರ ನಿರ್ವಹಿಸಿದೆ. ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಅವರಿಗೆ ಕೂಡ ಧನ್ಯವಾದಗಳು. ಮೂರು ಓವರ್ಗಳ ಮುಕ್ತಾಯಕ್ಕೆ 32. ಇಲ್ಲಿ ಹಿರಿಯ ಅನುಭವಿ ಬೌಲರ್ ಸಂಜಯ್ ಅವರು ಬಂದಿರ. ನಾವು ಈಗ ತಾನೇ ಮಾತಾಡ್ತಿದ್ವಿ ಸಂಜಯ್ ಅವ್ರ ಸರ್ ಬಗ್ಗೆ. ಹೇಳಿ ಸರ್. ಅಲ್ಲ, ಸಂಜು ಬಾಯ್ ಬಗ್ಗೆ ಇನ್ನೇನು ಬೇರೆ ಏನು ಹೇಳ್ಬೇಕಾಗಿಲ್ಲ. ಬರ್ತಾ ಬರ್ತಾ ಅವರು ಏಜ್ ಕಮ್ಮಿ ಆಗ್ತಾ ಇದೆ. ಭಾಳ ಯುವಕ ಬೌಲರ್ಗಳಿಗೆ ಅವರು ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಈಗಲೂ ಯಾವಾಗಲೂ ಪರ್ಪಲ್ ಕ್ಯಾಪ್ ಹೋಲ್ಡರ್ ಸಂಜು ಬಾಯ್ ಅಂತ ಹೇಳ್ತಾನೆ ಇರ್ತಾರೆ ಗ್ರೂಪಲ್ಲಿ.
ಈ ಏಜಲ್ಲೂ ಆ ಡಿಟರ್ಮಿನೇಷನ್ ಇಟ್ಕೊಂಡು ಅವ್ರು ಬೌಲಿಂಗ್ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನೂ ಜೋಶ್ ತುಂಬಿದ್ರೆ ಇನ್ನೂ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ 100%. ಲಾಸ್ಟ್ ಟೈಮ್ ಬೆಸ್ಟ್ ಬೌಲರ್ ಕೂಡ ಲಾಸ್ಟ್ ಟೂರ್ನಮೆಂಟಲ್ಲಿ. ಅರ್ಜುನ್ ಸರ್, ನಿಮಗೆ ಈ ಒಂದು ಟೂರ್ನಮೆಂಟ್ಗೆ ಭಾಳಷ್ಟು ಜನ ಸಪೋರ್ಟ್ ಮಾಡಿರ್ತಾರೆ. ಸೊ ಅಂತಹ ಸಪೋರ್ಟರ್ಸು, ಅಂತಹ ಹೃದಯ ಶ್ರೀಮಂತರನ್ನ ನೆನೆಸ್ಕೊಳ್ಳೋದಾದ್ರೆ ನೀವು ಯಾರು ನೆನೆಸ್ಕೋತೀರಾ ಈಗ? ಇಲ್ಲ, ಇದು ಟೂರ್ನಮೆಂಟ್ ಬೇಸ್ಮೆಂಟು ನಮ್ಮ ಅಧ್ಯಕ್ಷರು ಬಿ ಕಾಂತರಾಜ್ ಅವರು. ಅವ್ರದ್ದು ಬೇಸ್ಮೆಂಟು, ಅವರು ಇಚ್ಛಾಶಕ್ತಿ ಅಂತ ನಾನು ಹೇಳ್ತೀನಿ. ಫಸ್ಟ್ ಮನುಷ್ಯನಿಗೂ ಫಸ್ಟ್ ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇದ್ರೆ ಅವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಬೇರೆ ಎಲ್ಲ ಕೆಲಸ ನಾವು ಬೇಕಿದ್ರೆ ಸಪೋರ್ಟಿವ್ ಆಗಿ ಮಾಡ್ಬೋದು. ನಮ್ಮ ಅಧ್ಯಕ್ಷರು ಮತ್ತೆ ಇನ್ನೊಬ್ರ ಬಗ್ಗೆ ನಾವು ಹೇಳಲೇಬೇಕು. ಇಲ್ಲಿ ನಮ್ಮ ಸ್ನೇಹಜೀವಿ ಬಳಗದ ನೇತೃತ್ವ ವಹಿಸಿದ ಸೂರಪ್ಪಣ್ಣ ಅವರು, ಕಾಂತರಾಜ್ ಹಾಗೂ ಸೂರಪ್ಪಣ್ಣ ಅವರ ಈ ಒಂದು ಜುಗಲ್ ಬಂದಿದೆಯಲ್ಲ, ಅದು ಮೇನ್ ಕಾರಣ ಅಂತ ನಾನು ಹೇಳ್ತೀನಿ. ಇದು ಬೇಸ್ಮೆಂಟ್. ಆ ಬೇಸ್ಮೆಂಟ್ ಮೇಲೆ ಮನೆ ಎಲ್ಲ ನಾವು ಇವಾಗ ಕಟ್ಟಿದ್ವಿ, ಬಿಲ್ಡಿಂಗ್ ಕಟ್ಟಿದ್ವಿ, ಅದು ನೀವು ನೋಡ್ತೀರಾ. ಬೇಸ್ಮೆಂಟ್ ಕಟ್ಟಿರೋದು ಅವರಿಬ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತ ಸರ್, ಅವರು ಕೂಡ ಧನ್ಯವಾದ ಹೇಳಬೇಕಾಗತ್ತೆ. ಆಮೇಲೆ ಒಳ್ಳೆ ಬಾಲ್ ಇದು, ಬಾಲ್ಬಾಗ್ ಮನವಿದೆ, ಮಾನವಿಗೆ ಪುರಸ್ಕಾರ ಪಡಿತರ. ಲೆಗ್ ಬೈ ಸೂಚನೆ ಬರ್ತಾ ಇದೆ. ಒಂಟಿ ಓಟ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 35-35. ಇನ್ನೊಬ್ಬರಿದ್ದಾರೆ ತುಂಬಾ ಹಾರ್ಡ್ ವರ್ಕರ್, ರಾಜ್ಯದ ಮೂಲೆಗೆ ಹೋಗಿ ಚಿತ್ರದುರ್ಗದಿಂದ ಪ್ರತಿನಿಧಿಸ್ತಾ ಇರ್ತಾರೆ, ಕ್ರಿಕೆಟ್ ಆಡ್ತಾ ಇರ್ತಾರೆ, ದಾವಣಗೆರೆ ಟೀಮಲ್ಲಿ ಆಡ್ತಾ ಇರ್ತಾರೆ, ಬೆಳಿಗ್ಗೆ 3 ಗಂಟೆಗೆ ಎದ್ದೇಳ್ತಾರೆ. ತುಂಬಾ ಕಷ್ಟಜೀವಿ, ಶ್ರಮಜೀವಿ. ನಾವೆಲ್ಲ ಇಲ್ಲಿಗೆ ಬರೋದಕ್ಕೆ ಕಾರಣ ಬಹುಶಃ ನಮ್ಮನ್ನು ಕರೆಸಿರೋದು ರಾಮಣ್ಣ ಅವರು. ಪ್ರೀತಿಯಿಂದ ಫೋನ್ ಮಾಡ್ತಾರೆ, ಮಂಚೂರು ಎಲ್ಲಿದ್ದೀರಾ ಬನ್ನಿ, ಅಫ್ಸಲ್ ಅವ್ರು ಎಲ್ಲಿದ್ದೀರಾ ಬನ್ನಿ. ಎಲ್ರಿಗೂ, ಎಲ್ಲ ಟೀಮ್, ನಮ್ಮ ಲೈವ್ ಟೀಮ್ ಆಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದನ್ನು ಕೇಳ್ತಾನೆ ಇರ್ತಾರೆ ರಾಮಣ್ಣ ಅವರು. ಅವ್ರ ಬಗ್ಗೆ ಒಂದೇ ಒಂದು ಮಾತು ಸರ್. ರಾಮಣ್ಣವ್ರ ಬಗ್ಗೆ ನಾವೇನು ಹೇಳೋದು ಬೇಕಿಲ್ಲ. ಯಾಕೆಂದ್ರೆ ಕಳೆದ ಒಂದು ವಾರದಿಂದ ಪ್ರತಿಯೊಬ್ಬರು ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ನೋಡ್ತಾನೆ ಇದ್ದಾರೆ. ಇನ್ನೂ ಕೂಡ ಅವ್ರ ಮುಖದಲ್ಲಿ ಇನ್ನೂ ಒಂದು ಮಂದಹಾಸ ಇಲ್ಲ, ಇನ್ನೂ ಟೆನ್ಷನ್ನಲ್ಲಿ ಇದ್ದಾರೆ. ಅಂದರೆ ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಈ ಟೂರ್ನಮೆಂಟಿಗೋಸ್ಕರ. ಅವರು 24/7 ಡ್ಯೂಟಿ ಮಾಡ್ತಾ ಇದ್ದಾರೆ. ಅವ್ರದ್ದು ಮಾಮೂಲಿ ರೆಗ್ಯುಲರ್ ಜಾಬು, ಅವರು ಡೈರಿ ನಡೆಸ್ತಾರೆ. ಡೈರಿ ನಡೆಸೋರು ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳಬೇಕು? 3 to 4 o'clock ಎದ್ದೇಳಬೇಕು. ಇಲ್ಲಿ ಟೂರ್ನಮೆಂಟ್ ಎಷ್ಟೊತ್ತಿಗೆ ಮುಗಿಯುತ್ತೆ? ನೈಟ್ 1 o'clock 1:30 ಮುಗಿಯುತ್ತೆ. ಅದಕ್ಕೋಸ್ಕರ 24/7 ವರ್ಕ್ ಮಾಡ್ತಾ ಇದ್ದಾರೆ. ಕಳೆದ 4-5 ದಿನದಿಂದ 24/7 ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಇದು 24/7 ಅಂದಮೇಲೆ ಮತ್ತಿನ್ನು ಹೇಳೋದು ಬೇಕಿಲ್ಲ ಅಂತ ಅನಿಸುತ್ತೆ. ಅಷ್ಟು ಶ್ರಮ ಇದೆ, ಯಾಕೆಂದರೆ ಎಕ್ಸ್ಪೀರಿಯನ್ಸ್ ಇದೆ. ಇದೇನು ಫಸ್ಟು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಅಲ್ಲ ಅವ್ರು ನಡೆಸ್ತಿರೋದು, ಹಲವಾರು ಟೂರ್ನಮೆಂಟ್ ನಡೆಸಿದ್ದಾರೆ. ಇದೇ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಇವರು ಮುಂಚಿನ ನಡೆಸ್ಕೊಂಡು ಬಂದಿದ್ದಾರೆ. ಆ ಎಕ್ಸ್ಪೀರಿಯನ್ಸ್ ಭಾಳ ಫಲ ಕೊಡ್ತಾ ಇದೆ. ಥ್ಯಾಂಕ್ ಯು ಸರ್. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 36. ಯಾವುದು ವಿಕೆಟ್ ನಷ್ಟವಿರುತ್ತೆ. ಜೈ ಕರ್ನಾಟಕ ತಂಡದ ಮೊತ್ತ 36. ಲೋಕು ರಂಜನ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬಂದಿದೆ. ಪಾರ್ಟ್ನರ್ಶಿಪ್ ಜೊತೆ ಆಟ ಚೆನ್ನಾಗಿದೆ, ಚೆನ್ನಾಗಿ ನಡೀತಾ ಇದೆ. ಮದನಿ ಚಿತ್ರದುರ್ಗ ಕಂಡ ಅಪರೂಪದ ಒಂದು ತಂಡ. ಬಹಳ ಅಪರೂಪಕ್ಕೆ ಆಡ್ತಾರೆ ಅವರು. ಸ್ಟೇಟ್ ಆಡ್ಲೇಬೇಕು ಅಂತ. ಬೌಲರ್ ಅಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಡಬೇಕು, ಪ್ರಾಕ್ಟೀಸ್ ಮಾಡಲ್ಲ, ಸೀನಿಯರ್ಸ್ ಹಾಕೊಂಡು ಆಡೋಣಪ್ಪ ಅಂತ ಬಂದಿದ್ರೆ ಪ್ರೀ ಕ್ವಾರ್ಟರ್ ಫೈನಲ್ ವರೆಗೂ ಬಂದಿದ್ದಾರೆ. ಇವ್ರನ್ನು ಮೆಚ್ಚಬೇಕಲ್ಲ ನಾವು, ಚಿತ್ರದುರ್ಗದ ಮದನಿ ಟೀಮ್ನ. ಪ್ರಾಕ್ಟೀಸ್ ಮಾಡಲ್ಲ, ಎಲ್ಲ ಬೇರೆ ಬೇರೆ ಕೆಲಸದಲ್ಲಿ ಇರ್ತಾರೆ, ಆದರೂ ಕೂಡ ಈ ಹಂತದವರೆಗೆ ಬಂದಿದ್ದಾರೆ. ಕಾದ್ ನೋಡಬೇಕಿದೆ ಜೈ ಕರ್ನಾಟಕ ಯಾವ ರೀತಿ ಒತ್ತಡ ತಂದು ಅದೆಷ್ಟು ಟಾರ್ಗೆಟ್ ಅನ್ನ ಕೊಡ್ತಾರೆ. One run added to total is now 37. ಹಾಗ ಅರ್ಜುನ್ ಅವರೇ,
ನಮ್ಮ ಕರ್ನಾಟಕದ ನಂಬರ್ 1 ಯೂಟ್ಯೂಬ್ನ ಸ್ಪೋರ್ಟ್ಸ್ ಚಾನಲ್ ನಮ್ಮ ಸಚಿನ್ ಸರ್ ಅವ್ರ ಟೀಮು ಜೈ ಕರ್ನಾಟಕ ಇಲ್ಲಿ ಆಡ್ತಾ ಇದೆ. ಸಚಿನ್ ಸರ್ ಅವರ ಸ್ಪೋರ್ಟ್ಸ್ ಚಾನಲ್ ಎಂ ಸ್ಪೋರ್ಟ್ಸ್ ಲೈವ್ ಕವರೇಜನ್ನು ಮಾಡ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಂಬರ್ 1 ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಯೂಟ್ಯೂಬ್ ಚಾನಲ್ ನಮ್ಮ ಸಚಿನ್ ಮಹಾದೇವ್ ಅವರು ಇವಾಗ ನಮಗೆ ಬ್ರದರ್ ಸಮಾನ. ನಾವು ಯಾವುದೇ ಥರ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರು ನಾವು ಅವ್ರಿಗೆ ಇಲ್ಲಿ ಕರೆಸಿ ಅವ್ರ ಹತ್ರನೇ ಯೂಟ್ಯೂಬ್ ಲೈವ್ ಮಾಡಿಸಿದ್ರು. ಅವರ ಸಚಿನ್ ಮಹಾದೇವ್ ಅವ್ರನ್ನ ಬಿಟ್ಟು ಅವರ ತಂಡ ಇದೆಯಲ್ಲ, ಅವರು ನಮಗೆ ಒಂಥರ ಫ್ರೆಂಡ್ಸ್ ಥರ ಆಗಿದ್ದಾರೆ. ಅಷ್ಟು ಕಷ್ಟಪಟ್ಟು ಈ ಒಂದು ಲೈವ್ ಕಾರ್ಯಕ್ರಮನ ಎಲ್ಲರಿಗೂ ತಲುಪಿಸೋಕ್ಕೆ ಸಹಾಯ ಮಾಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ, ಮತ್ತು ಸಾಯಂಕಾಲ ಅಲ್ಲ, ನಡುರಾತ್ರಿ 1:30 ಆಗುತ್ತೆ, 2 ಗಂಟೆ ಆಗುತ್ತೆ, ಆದರೂ ಅವ್ರ ಜೋಶ್ ಕಮ್ಮಿ ಆಗಿರಲ್ಲ. ಇರಲಿ ಬಿ ಅರ್ಜುನ, ನಾವು ಬಂದಿರೋದು ಅದಕ್ಕೆ ನಾವು ಮಾಡ್ತೀವಿ ಅಂತಾರೆ. ಅವ್ರದ್ದು ಒಂದು ವರ್ಕ್ ಡೆಡಿಕೇಶನ್ ಬಗ್ಗೆ ನಾವು ಮೆಚ್ಚಲೇಬೇಕು. ಅವರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸಲೇಬೇಕು, ಸಚಿನ್ ಮಹಾದೇವ್ ಅಂಡ್ ಟೀಮಿಗೆ. ಥ್ಯಾಂಕ್ ಯು ಸರ್. ಇಲ್ಲಿ ವಿಕೆಟ್ ಆಘಾತ ಇದೆ. ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಮಾಡಿದಂತ ಲೋಕೋ ಅವರು ನಿರ್ಗಮಿಸಿಕೊಂಡ್ರು. ಈಗ ಹೊಸ ಬ್ಯಾಟರ್ ಡೇವಿಡ್. ಡೇವಿಡ್ ಅವರು ಮೊದಲ ಬಾಲ್ ಇಲ್ಲಿ ಅಂಡ್ ಶಾಟ್ ಆಗ್ತಾ ಇದೆ. ಇಲ್ಲಿ ಕ್ಯಾಚ್ ಅನ್ನ ಪಡ್ಕೊಂಡಿದ್ದಾರೆ. ಅದು ಬೌಂಡ್ರಿನ ಸಿಕ್ಸರ್ ಕಾತ್ ನೋಡ್ಬೇಕಿದೆ. 6 ಓಟ್ಗಳ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 43-43. ಹಾಗೆ ಡೇವಿಡ್ ಮೊದಲ ಬಾಲ್, ಮೊದಲ ಸಿಕ್ಸರ್. ಸ್ಲೋ ಡಿವಿಡಿ ಬರ್ತಾ ಇದೆ. ಇಲ್ಲಿ ಬೌಂಡ್ರಿ ಬರ್ತಾ ಇದೆ. ಡೇವಿಡ್ ಅರಸೀಕೆರೆ ಭಯಾನಕ ಹೊಡೆತ. ರಂಜನ್ ಮತ್ತು ಡೇವಿಡ್ ಅವರು ಇಬ್ಬರು ಅರಸೀಕೆರೆಯವರು. ಸಚಿನ್ ಮಹಾದೇವ್ ಸರ್ ಕೂಡ ಅರಸೀಕೆರೆಯವರು. ಅರುಣ್ ಕೂಡ ಅರಸೀಕೆರೆಯವರು. ಒಳ್ಳೆ ಬಾಲ್ ಇದು. ಅರ್ಜುನ್ ಸರ್, ಹಾಗೆ ನಿಮ್ಮನ್ನ ಇನ್ನೊಂದು 2-3 ಪ್ರಶ್ನೆ ಇದೆ. ನಮ್ಮ ಅಂಪೈರಿಂಗ್ ಚೆಕ್ ರಾತ್ರಿ ಆಯ್ತಲ್ವಾ, ಹಾಗಾಗಿ ಸ್ವಲ್ಪ ಸೌಂಡ್, ನಮ್ಮ ಸೌಂಡ್ ಮಾಸ್ಟರ್ ಇದ್ರಲ್ಲ ಅವರು ತುಂಬಾ ಎಸ್. ಸರ್, ಇದರೊಟ್ಟಿಗೆ ಮುಕ್ತಾಯ ಕಂಡ 5 ಓವರ್ಗಳ ನಂತರ ತಂಡದ ಮೊತ್ತ 48, 1 ವಿಕೆಟ್ ನಷ್ಟಕ್ಕೆ. 48 ಆಫ್ಟರ್ 5 overs 1 ವಿಕೆಟ್. ಸರ್, ನಮ್ಮ ಅಂಪೈರಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಮದನ್ ಮಡ್ಕೇರಿ ಅವರು, ನಾಗೇಂದ್ರ ಅವರು, ಹಾಗೆ ಅವರ ಜೊತೆಗೆ ಅವರ ಡಿಪಾರ್ಟ್ಮೆಂಟ್ ಬಗ್ಗೆ ನಾವು ಹೇಳಿವೆ. ಅವ್ರ ಟೀಮು ಭಾಳ ಬ್ಯೂಟಿಫುಲ್ ಟೀಮ್, ಭಾಳ ಪಕ್ಕಾ ಡಿಸಿಷನ್, ಯಾರು ಮತ್ತೆ ಕ್ವಶನ್ ಮಾಡೋಕ್ಕೂ ಆಗಲ್ಲ ಅಂಥ ಒಂದು ಟೀಮ್ ಇದೆ ಮದನ್ ಮಡ್ಕೇರಿ ಆ್ಯಂಡ್ ಟೀಮ್. ನಾವು ಹೋದ ವರ್ಷವೂ ಅವ್ರನ್ನೇ ಇಲ್ಲಿ ಕರೆಸಿದ್ದು, ಯಾವಾಗ ನಡೆಸಿದ್ರು ಇನ್ನು ಮುಂದೆನೂ ಕೂಡ ಅವ್ರನ್ನೇ ಕರೆಸೋದು. ಯಾಕೆಂದರೆ ನಾವು ನಡ್ಸೋರಿಗೆ ಅಷ್ಟೇ ನಂಬಿಕೆ ಅಲ್ಲ, ಆಡೋ ಪ್ಲೇಯರ್ಸಿಗೂ ಅಂಪೈರ್ಗಳ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆನ ಅವ್ರು ಉಳಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸರ್. ಹಾಗೆ ಇನ್ನೊಂದೇ ಒಂದು ಕೇಳ್ಬಿಡ್ತೀನಿ, ಇದು ಕೊನೆಯ ಪ್ರಶ್ನೆ, ಆಮೇಲೆ ಸೌಂಡು ಆಫ್ ಮಾಡಿಬಿಡ್ತಾರೆ ನನಗೆ ಗೊತ್ತು. ಸರಿ ರಾತ್ರಿ ಆಗಿದೆ. ನಮ್ಮ ಕಾಮೆಂಟ್ರಿ ಬಾಕ್ಸ್ 4 ದಿನದಿಂದ ಭಾಳ ಚೆನ್ನಾಗಿತ್ತು. ಸೊ ಕಾಮೆಂಟ್ರಿ ಬಾಕ್ಸಲ್ಲಿ ಇದ್ದಂಥ ನಮ್ಮ ಕಾಂಪಿಟೇಟರ್ಸ್ ಹಿರಿಯರು ವಿನಯ್ ಸರ್ ಹಾಗೂ ನಮ್ಮ ಅಫ್ಜಲ್ ಬಾಯ್, ಇವ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲ ನಾವು ಕಾಮೆಂಟ್ರಿ ಮಾಡೋಕ್ಕೆ ಬಂದಿರೋಂಥ ಅಫ್ಜಲ್ ಹಾಗೂ ವಿನಯ್ ಉದ್ಯಾವರ ಸರ್ ಬಗ್ಗೆ ನಾವೇನು ಹೇಳೋದು ಬೇಕಿಲ್ಲ. ಅವರು ದುರ್ಗದವರ ಇಲ್ಲ ಕೊಪ್ಪ ಅವರ ಇಲ್ಲ ಉದ್ಯಾವರದವರ ಅಂತ ಹೇಳ್ಬಿಟ್ಟು ನಾವೇ ಕನ್ಫ್ಯೂಸ್ ಆಗಬೇಕು. ಅಷ್ಟು ಮಿಂಗಲ್ ಆಗಿದ್ದಾರೆ, ಅಷ್ಟು ಜನ ಅಭಿಮಾನಿಗಳು ಸಂಪಾದಿಸಿದ್ದಾರೆ. ಒಬ್ಬ ಕಾಮೆಂಟ್ರಿ ಮ್ಯಾನ್ಸ್ಗೆ ಬೇಕಾಗಿರೋದು ಅದು. ಅಷ್ಟು ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಇರ್ತಾರೆ. ಎಲ್ಲರೂ ಇಲ್ಲೇ ಅವ್ರ ಮನೆ ಇದೆ ಅನ್ಕೋಬೇಕು ಯಾರಾದರೂ ನೋಡಿದ್ರೆ. ನಮ್ಮ ಅಫ್ಜಲ್ ಬಾಯಿ ಅಷ್ಟೇ, ವಿನಯ್ ಉದ್ಯಾವರ ಸರ್ ಅಷ್ಟೇ. ಈಗ ಈ ಸತಿ ಇನ್ನೊಂದು ವಿಶೇಷ ಅಂದರೆ ನಮ್ಮ ಅಫ್ಜಲ್ ಅವರು SMC ರಾಕರ್ಸ್ ಬರುವಾಗ ಆಡಿದ್ದಾರೆ. ಅದು ಇಂಪಾರ್ಟೆಂಟ್. ಅಷ್ಟು ಫ್ರೆಂಡ್ಶಿಪ್ ಅವ್ರು ಗಳಿಸಿದ್ದಾರೆ. ಅದು ಹಿಂಗೆ ಮುಂದುವರ್ಕೊಂಡು ಹೋಗಲಿ ಅಂತ ನಮ್ಮದು ಆಶಯ. ಇನ್ನು ನಿಮ್ಮ ಬಗ್ಗೆ ಇವಾಗ ಹೇಳಲೇಬೇಕು. ಲಾಸ್ಟ್ ಟೈಮ್ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ನಿಂದ ನೀವು ಆಗಾಗ ಇಲ್ಲಿ ಬಂದು ಹೋಗ್ತಾ ಇದ್ದೀರಾ. ಚಿತ್ರದುರ್ಗದ ಆ ಒಂದು ಮಣ್ಣು, ಚಿತ್ರದುರ್ಗದ ಜನಗಳ ಬಗ್ಗೆ ನಿಮಗೆ ಗೊತ್ತಿದೆ. ಭಾಳ ಖುಷಿಯಿಂದ ನೀವು ಬರ್ತೀರಾ. ಹಿಂಗೆ ಹಲವಾರು ಟೂರ್ನಮೆಂಟ್ಗಳು ಹಿಂಗೆ ನಡೆಸ್ತೀವಿ.
ನೀವು 3 ಜನ ಹಿಂಗೆ ಬರ್ತಾ ಇರಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ನಮ್ಮ ಸೌಂಡ್ ಇಂಜಿನಿಯರ್ ಹಿಂದೆ ನಿಂತ್ಬಿಟ್ಟಿದ್ರೆ ಖಂಡಿತ ವ್ಯಾಲ್ಯೂಮ್ ಕಡಿಮೆ ಮಾಡಿ. ಥ್ಯಾಂಕ್ ಯು ಸರ್. ತಂಡದ ಮೊತ್ತ 49, 2 ವಿಕೆಟ್ ನಷ್ಟಕ್ಕೆ. ಹೊಸ ಬ್ಯಾಟರ್ ಕಿರಣ್. ನಾನು ಓವರ್ ಮುಗಿದ ನಂತರ ಸ್ಕೋರ್ ಅಷ್ಟೇ ಹೇಳ್ತೀನಿ, ಅಲ್ಲಿ ಸೌಂಡ್ ಕೊಡೋ ಹಾಗಿಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಕಾಮೆಂಟ್ರಿ ಮಾಡಲ್ಲ, ಸ್ಕೋರ್ ಅಷ್ಟೇ ಹೇಳ್ತೀನಿ. ಟಿವಿ ಎಂಪೈರ್ ಬೌಂಡ್ರಿ ಚೆಕ್, ಬೌಂಡ್ರಿ ಚೆಕ್. ಓಕೆ, ಬೌಂಡ್ರಿ ಚೆಕ್. ಔಟಾ? ನಮ್ಮ ಟಿವಿ ಎಂಪೈರ್ ಏನು ಡಿಸಿಷನ್ ಕೊಡ್ತಾರೆ ಕಾದ್ ನೋಡಬೇಕಿದೆ. ಓ, ಶಾರ್ಟ್ ರನ್ ಇದೆಯಾ? ತಂಡದ ಮೊತ್ತ 51, 52 ಗುರಿ. ಪ್ರತಿ ಓವರ್ ಮುಗಿದ ಮೇಲೆ ಸ್ಕೋರ್ ಅಷ್ಟೇ ಹೇಳ್ತೀವಿ, ಕಾಮೆಂಟ್ರಿ ಮಾಡೋ ಹಾಗಿಲ್ಲ. ಟಾರ್ಗೆಟ್ 52. ಸರ್ ಬ್ಯಾಟರ್ಸ್ಗಳು ಬನ್ನಿ ಸರ್ ಬೇಗ.
ಬನ್ನಿ ಸರ್, ಬ್ಯಾಟರ್ಸ್ಗಳು ಬೇಗ ಬನ್ನಿ. ಟಾರ್ಗೆಟ್ 52. Wide, wide, wide. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 13, ಯಾವುದೇ ವಿಕೆಟ್ ನಷ್ಟವಿಲ್ಲದೆ. ಅದೇ ಓವರ್ನ ಮುಕ್ತಾಯಕ್ಕೆ ಸ್ಕೋರ್ ಅಷ್ಟೇ ಹೇಳೋದಕ್ಕೆ ಪರ್ಮಿಷನ್ ಇದೆ. 12:30 ಆಗೋಯ್ತು, 12ವರೆ ಮುಗೀತು. ಹಾಗಾಗಿ
ಇರಲಿ ಇರಲಿ ಬ್ರೋ. ಅಲ್ಲ ನಾನು ಕರೆಕ್ಟಾಗಿ ಮಾಡ್ತಿರ್ತೀನಿ, ನೀವು ಇಲ್ಲಿ ಹೇಳಿದಾಗ ನಾನು ಚೇಂಜ್ ಮಾಡಲೇಬೇಕಾಗುತ್ತೆ. ನೀವು ಇಲ್ಲಿ ಹಾಕಿರ್ತೀರಾ, ಇಲ್ಲಿ ಮಾಡಿರ್ತೀರಲ್ಲ. ಒಳ್ಳೆ ಬಾಲ್ ಇದು ಡಾಟ್ ಬಾಲ್ ಬರ್ತಾ ಇದೆ. ಎಳ್ದು ಹೊಡೆಯುವಂಥ ಪ್ರಯತ್ನ. ಇವ್ರಿಗೆ 8 ರನ್ ಬಂತೆ, 22, ಇವ್ರ 10 ರನ್ ಬಂತು. ಇವ್ರ 12 ರನ್ ಬರುತ್ತೆ, ಇದು 10 ರನ್ ಬರುತ್ತೆ. ಸಿಕ್ಸ್. ಗೆಲ್ತಾರೆ ಬದನಿ. ಬಾಲ್ ಬೇಕು, ಹೊಸದು ಬೇಗ ಬಾಲ್ ಬೇಕು. ದಯಮಾಡಿ ಕನ್ವೀನರ್ ಬಾಲ್ ತರಿಸ್ಕೊಡ್ರಿ. ತಂಡದ ಮೊತ್ತ 20 ಅಲ್ಲ 20. ಬಾಲ್ ಮನೆ ಬಾಲ್.
ಬಂತೆ ಬರಲ್ಲ ಬಾಲಿಲ್ಲಿ ಬಿಯ ಕೇಳ್ರಿ ಮಾಡುವಾಗ ಕರೆಕ್ಟ್ ಮಾಡಿ ಅಲ್ಲಿ ಬಾಯ್ ನಚ್ಚಿ ಅಲ್ಲಿ ಮೇಲಕ್ಕೆ ಅಣ್ಣ ಮ್ಯಾಕ್ಸಿಮಮ್ ನೈಟ್ 9-10 ಗಂಟೆ ಮೇಲೆ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 20. ಯಾವುದೇ ಉದ್ದರಿ ನಷ್ಟವಿಲ್ಲದೆ. वो 2 रन में ही यहाँ बराबर डाल को है यहाँ डालने टाइम में थोड़ा मिस कर को है 35 मेरी फर्स्ट मैच सचिन आकर ओवर उत्तपर इब्ರು ರಿಯಲ್ ಪೇಟೆಸ್ ಬರ್ತಾರೆ ರಿಯಲ್ ಪೇಟೆಸ್ ಇಬ್ರು ಜೊತೆ ಸೂಪರ್ ಫಸ್ಟ್ ಮ್ಯಾಚ್ ಅಲ್ಲಿ ಹಾಕ್ತಾರೆ ಸಚಿನ್ ಬರೀ 6 ಬಾಲ್ ಫಸ್ಟ್ ಸಚಿನ್ ಅಲ್ಲ ಒಂದು ಬಾಲ್ ಹಿಂಗೆ ಬ್ಯಾಟ್ಸ್ಮನ್ ಕನ್ಫ್ಯೂಸ್ ಸಕ್ಕತ್ತಾಗ್ತದೆ ಅವರು ಮಾಡ್ತೀನಿ ಇಬ್ರು ಮೇಡಮ್ ದರ್ಶನ್ ಕೊಡ್ತಾರಲ್ಲ ಅವರು ಲೇಜಿ ಮಾಡ್ಬೇಕು ಹೇಳ್ತಾರೆ ಇವ್ರು ನಿನ್ನೆ ಇವ್ರು ಬ್ಯಾಟಿಂಗ್ ಹಿಂಗಿದೆ ಒಬ್ಬೊಬ್ರು ಆಡ್ತಾರೆ ಒಂದೊಂದು ಟೀಮ್ ಸೂಪರ್ ಆಗಿರ್ತಾರೆ ಅಣ್ಣ ಅದೇ ಅಣ್ಣ ನಿನ್ನೆ ಚೆನ್ನಾಗಿ ಅವರು ಅಷ್ಟೇ ಮಾಸ್ಟರ್ ಒಂದು ಟೀಮ್ ಇದೆ ಪಾಪ ಅವ್ರು ಸ್ಟ್ರೇಟ್ ಆಡಬೇಕು ನಾಸೀರ್ ಕೊಟ್ಟಿರೋದು ಕ್ವಾಲಿಫೈರ್ ಆಗ್ತಾರೆ ಕ್ವಾಲಿಫೈರ್ ಆಗ್ತಾರೆ 22 ಲಾಭ ಲಾಸ್ಟ್ 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 22. ಯಾವುದೇ ಉದ್ದರಿ ನಷ್ಟವಿಲ್ಲದೆ. 18ಕ್ಕೆ 33 ಇಲ್ಲ ನೀವು ಇವಾಗ ಇಲ್ಲಿ ಲಾಸ್ಟ್ ಔಟ್ ಪ್ಲೇ ಮಾಡಿ ಅಪ್ಪಣೆ ಪ್ರಭು ನನಗೇನು ಇಲ್ಲೇ ನಿಮ್ಮ ಜೊತೆ ಇರ್ತೀನಿ 24/7 ರಾಮು ಥರನೇ ಮತ್ತೆ ಮೈಕು ನಿಮ್ಮದೇ ಸಿಸ್ಟಮ್ ಮಾತಾಡಿ ಒಂದು ಇನ್ನೊಂದು ತಂದ್ರೆ ಮತ್ತೊಂದು ಸೆಟ್ ಆನ್ ಮಾಡಿದೆ ಅದು ಇದು 4 ಮೈಕ್ ಇದಾವೆ ಎಷ್ಟೊತ್ತಂಗೆ ಮಾತಾಡೋದು ಎಷ್ಟೊತ್ತಂಗೆ ಮಾತಾಡೋದು ಒಂದು 10 ನಿಮಿಷ ಅಲ್ಲ ಇದ್ದ ಒಂದು ಮ್ಯಾಚ್ ಮುಗಿತಕ್ಕನಿದ್ದ 8ಕ್ಕೆ ಸ್ಟಾರ್ಟ್ ಮಾಡೋದು ಒಟ್ಟು 2 ಮ್ಯಾಚ್ ಮುಗಿದು ಅವನಿದ್ದಾಗ 9 ಗಂಟೆಗೆ ಫೈನಲ್ ಸ್ಟಾರ್ಟ್ ಆಗುತ್ತೆ ಸರ್ ನಾಳೆ ಎಷ್ಟು ಮ್ಯಾಚ್ ಇದೆ ಎಂಟು 9 10 11 ಮ್ಯಾಚ್ ನಾಳೆ 11 ಮ್ಯಾಚ್ 4 ಕ್ವಾರ್ಟರು ಸಾರಿ 4 ಪ್ರೀ ಕ್ವಾರ್ಟರ್ ಫೈನಲು 4 ಕ್ವಾರ್ಟರ್ ಫೈನಲು ಆಗುತ್ತೆ 1 ಗಂಟೆ ಆಗುತ್ತೆ ಒಂದು ಫೈನಲ್ 1 ಗಂಟೆ ಆಗುತ್ತೆ 11 ಗಂಟೆ ಆಗುತ್ತೆ
ನಾವು 10 ಗಂಟೆ ಮುಗಿಸ್ತೀವಿ, 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆಗೆ ಮೊದಲನೇ ಬಾಲ್ ಸ್ಟಾರ್ಟ್ ಆಗತ್ತಾ? ಬೆಳಿಗ್ಗೆ ನಿಧಾನಕ್ಕೆ ಎದ್ದು ಬರಲ್ಲ? ಕೋಟೆ ನೋಡಕ್ಕೆ ಹೋಗ್ಲ ಹಂಗಾರೆ ಬೆಳಿಗ್ಗೆ ಎದ್ದು? ಎಲ್ಲೂ ಹೋಗಲ್ಲ ನಮ್ಮ ಮನೆ ಕಡೆ. ಬೌಲರ್ ಅವರು ಅವರ ಇಲ್ಲ ಕ್ಯಾಚ್. ಇನ್ನೊಂದು ಬಾಲ್ ಮುಂದೆ ಒಂದು ಬಾಲ್ ಇದೆ. 23 ಲಾಸ್ಟ್. ಒಳ್ಳೆ ಬೌಲರ್ಗೆ ಒಳ್ಳೆ ಶಾಟ್ ಅದು. ನಾಲ್ಕು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 25, 1 ವಿಕೆಟ್ ನಷ್ಟಕ್ಕೆ. 12 ಬಾಲ್ಗಳಲ್ಲಿ ಒಳ್ಳೆ ಆಡ್ದ. 24-35 ಬಟ್ ಪವರ್ ಪ್ಲೇ ಪಾಸ್ ಆಗ್ಬಿಡುತ್ತೆ, ನೆಕ್ಸ್ಟ್ ಪಾಸ್ ಆಗಲ್ಲ. ಒಂದೊಂದು ಟೈಮಲ್ಲಿ 4-5 ಡೌನ್ ನಿಲ್ಲಿಸ್ತಾರೆ. ಅವನ್ನ ಒಳ್ಳೆ ಓಪನಿಂಗ್ ಆಡ್ತೀವಿ ಲೋಕು. ಒಂದೊಂದು ಟೈಮಲ್ಲಿ ಯೂಸ್ ಮಾಡ್ತೀವಿ. ಹ್ಞೂ ಭಯ ಅದ 25 ಒಬ್ಬರ ಬರುತ್ತೆ. स्कोर पूरा बराबर है। यहाँ दाएं में 2 रन कम करके डालते हैं। अभी इन्हें भी आके मेरा करके दिखाया ऑनलाइन में भी बराबर है पूरा। इसमें भी बराबर है। यहाँ क्या किया दाएं में कम कर इसमें पूरा बराबर है। पूरा टोटल भी लेकिन यहाँ 2 रन डालने में कम करे। एक रन में ಒಂದು ವಯಸ್ಸು ನೆಕ್ಸ್ಟ್ ಬಾಲು 10 ಬಾಲ್ಗೆ 20. 10 ಬಾಲ್ ಇದೆ ಮ್ಯಾಚ್.
ಇವನು ಸಂಜಯ್ ಕೋಯಿನ್ ಇವರು ರಿಯಲ್ ಫೈಟರ್ಸ್ ನಾಳೆ ಬರ್ತಾರೆ. ಶರತ್ ಗೆಳೆಯರು ಭಂಡಾರಿ ನಾಳೆಗಾರ ನಾಳೆ ನಾವು ಆಯಪ್ಪಸನ್ ಮಾಡಿದ ಮ್ಯಾಡಿ ಬಳಿ ಉಂಟು ಕ್ಯಾಪ್ಟನ್ ಬಳಿ ಶುಭ 5 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 29 ಒಂದು ವಿಕೆಟ್ ನಷ್ಟಕ್ಕೆ. 6 ಬಾಲ್ಗಳಲ್ಲಿ 26 ರನ್ಗಳನ್ನು ಗಳಿಸಲು ಈಗ ಏನಾಯ್ತು ಗೊತ್ತಾ, ಅಲ್ಲ ಇಲ್ಲಿ ಕರೆಕ್ಟ್ ಆಗಿದೆ ಸ್ಕೋರ್ಗಳು. ನಾನೀಗ ಅವ್ರಿಗೆ ಕರೆಕ್ಟ್ ಕಟ್ಟಗಳಿದೆ ರಿಕ್ವೈರ್ಡ್ ಆಗೋದಿಂದ ಹೇಳ್ಬೇಡಿ ನಾನು ಹಿಂದೆ ನಿಮ್ಮಿಂದ ಹೆಂಗು ಅಗ್ಲಕ್ಕಿದ್ದಾರೆ ಹಿಂದೆ ನಿಂತ್ಬಿಡ್ತೀನಿ ಹಣ ಇಲ್ಲಿ ಮಾಡ್ಕೊಳ್ಳಿ ಅಂತೇಳಿ. ಮಾರ್ಕ್ ಅಲ್ಲ ಮಾರ್ಕ್ ತಾನೆ ಹಂಗೆ ಮಾಡ್ಬೇಡ್ರಪ್ಪ, ನಾವು ವಿಕೆಟ್ ತಗೊಂಡು ಬರ್ಬೇಕು. ನಾವು ಹೋಗಿ ಅಣ್ಣ 7 ಗಂಟೆ ಹಾಕಿದ್ದಾರೆ, 8 ಅಂತೂ 9 ಗಂಟೆ ಆಗುತ್ತೆ. 9 ಗಂಟೆ ಅಂತೂ ಆಗೋದು. ತಂಡದ ಮೊತ್ತ 29. ಕೊನೆಯ 5 ಎಸೆತಗಳು ಮಾತ್ರ. ಕ್ಯಾಚ್ ಆಗುವ ಸಾಧ್ಯತೆ, ಆದರೆ ಕ್ಯಾಚ್ ಡ್ರಾಪ್ ಆಗಿದೆ. 1 ರನ್ ಗಳಿಸುವಲ್ಲಿ ಮದನಿ ತಂಡ ಯಶಸ್ವಿಯಾಗಿದೆ. ಸಿಕ್ಸ್ ಆಗುವ ಸಾಧ್ಯತೆ. 6. ತಂಡದ ಮೊತ್ತ 36. ಕೊನೆಯ 3 ಎಸೆತ ಅಲ್ಲ 3 ಎಸೆತ ರನ್ಔಟ್. 1 ತಂಡದ ಮೊತ್ತ 37. ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಅಲ್ಲ ಇದು ಅದಿರ್ಲಿ
ಲಾಸ್ಟ್ ಬಾಲ್. ಈ ದಿನದ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ಲರಿಗೂ ಶುಭರಾತ್ರಿ. ಮದನಿ ತಂಡದ ಎಲ್ಲ ಆಟಗಾರರು ಅಪರೂಪಕ್ಕೆ ಆಡಿದಿರ, ತುಂಬ ಚೆನ್ನಾಗಿ ಆಡಿದಿರ, ಪ್ರೀ ಕ್ವಾರ್ಟರ್ ಫೈನಲ್ಗೆ ಬಂದಿದ್ದೀರ. ಅಭಿನಂದನೆಗಳು. ಹಾಗೆ ಅಭಿನಂದನೆಗಳು ಜಯ ಕರ್ನಾಟಕ. ಇತ್ತ ನಾಳೆ ಈ ದಿನದ ಪಂದ್ಯ ಶ್ರೇಷ್ಠ ಯಾರು?